ತಂದೆ ಇವೆರಡನ್ನ ಬಿಟ್ಟು ನಾವು ನೂರಾರು ದೇವರುಗಳನ್ನ ಪೂಜೆ ಮಾಡ್ತೀವಿ. ಸಾವಿರಾರು ಕೋಟಿ ಖರ್ಚು ಮಾಡಿ ಕಲ್ಲನ್ನ ವಿಗ್ರಹ ಮಾಡಿ ಕಲ್ಲನ್ನ ಮುಂದೆ ಕುಳಿತುಕೊಂಡು ನಾವು ಬೇಡಬಾರ್ದೆಲ್ಲನೂ ಬೇಡ್ತೀವಿ. ಆದರೆ ನಿಜವಾದ ದೇವರನ್ನ, ಕಣ್ಣಿಗೆ ಕಾಣೋ ದೇವರನ್ನ, ನಮಗೆ ಜನ್ಮ ಕೊಟ್ಟ ದೇವರನ್ನ, ನಮಗೆ ಹಾಲುಣಿಸಿದ ದೇವರನ್ನ, ಎತ್ತ ತಾಯಿ ತಂದೆಯರನ್ನ ಯಾವತ್ತೂ ಕೂಡ ನಾವು ದೇವರು ಅಂತ ಪರಿಗಣನೆ ಮಾಡೋದಿಲ್ಲ. ಯಾಕೆಂದ್ರೆ ಈ ಸಮಾಜವೇ ಹಂಗೆ, ಸಾವಿರಾರು ದೇವರುಗಳ ಪೂಜೆ ನಡೆಯುತ್ತೆ, ಆದ್ರೆ ಅಪ್ಪ ಅವನಿಗೆ ಒಂದು ತುತ್ತು ಅನ್ನ ಹಾಕುವಂತ ಯೋಗ್ಯತೆ ಇವತ್ತು ಕೂಡ ನಮ್ಮ ಸಮಾಜಕ್ಕೆ ಬರ್ತಾ ಇಲ್ಲ. ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ತಂದೆ ತಾಯಿಗಳು ನಾಯಿ ಹಾಗೆ ಹೋಗಿ ಅಲ್ಲೆಲ್ಲೋ ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ನೋಡಿ, ನೆನ್ನೆ ಒಬ್ಬ ಬಹಳ ಪ್ರೀತಿಯಿಂದ ಆ ಒಂದು ವೃದ್ಧಾಶ್ರಮದಿಂದ ಆ ತಂದೆ ಆ ಮನೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡುವಾಗ ಆ ತಂದೆಯ ಮಗ ಹೇಳ್ತಾನೆ, ನೋಡಪ್ಪ, ನಿಮ್ಮ ತಂದೆ ವೃದ್ಧಾಶ್ರಮಕ್ಕೆ ಬಂದವನೇ, ಅವನನ್ನು ಕರ್ಕೊಂಡು ಹೋಗಲ್ವಾ ಅಂತ ವೃದ್ಧಾಶ್ರಮದವ್ರು ಕೇಳಿದ್ರೆ ಮಗ ಹೇಳ್ತಾನೆ, ಇಲ್ಲ ಸ್ವಾಮಿ, ನಮ್ಮ ಮನೆಗೆ ಅವನು ಬರೋದು ಬೇಡ, ನಮ್ಮ ಅವ್ವನು ಬೇಡ ಅಂತ ಹೇಳವಳೆ, ನಾವು ಸುಖವಾಗಿದ್ದೀವಿ, ಅವನೇನಾರ ಸತ್ರೆ ಅಲ್ಲೇ ಸಾಯಲಿ ಸ್ವಾಮಿ ಅಂತ ಹೇಳ್ಬಿಟ್ಟ ಮಗ. ಎಂಥ ನೋವು ಸ್ವಾಮಿ, ಅವನಿಗೆ ಪಾಪ ಏನೋ ಕಾಯಿಲೆಗಳಿದೆ, ಒಂದು ತುತ್ತು ಅನ್ನಕ್ಕಾಗಿ ವೃದ್ಧಾಶ್ರಮಕ್ಕೆ ಹೋದ ಅಪ್ಪ ಮಗ 1.5 ಲಕ್ಷ ಸಂಬಳ ಅವನಿಗೆ. ತಂದೆಗೆ ಒಂದು ತುತ್ತು ಅನ್ನ ಹಾಕಪ್ಪ, ಮನೆಗೆ ಕರ್ಕೊಂಡು ಹೋಗಯ್ಯ ಅಂದರೆ, ಬೇಡ ಸ್ವಾಮಿ ಬೇಡ, ನಾವು ನೆಮ್ಮದಿಯಾಗಿ ಇರೋಕ್ಕಾಗೋದಿಲ್ಲ, ಅವ್ನು ಸತ್ರ ಅಲ್ಲೇ ಸಾಯಲಿ ಸ್ವಾಮಿ. ಪಿಂಚನಣ್ಣ ಬರ್ತಾ ಇದೆಯಲ್ಲ, ಏನೇ ಮಾಡ್ತೀರಿ ಅಂದರೆ, ಪಾಸ್ಬುಕ್ ಇಸ್ಕೊಂಡಿವಿ ಸ್ವಾಮಿ, ನಾವೇ ಹೋಗಿ ಡ್ರಾ ಮಾಡ್ಕೋತೀವಿ, ಪಿಂಚನ್ ಬರುತ್ತೆ. ಇಂಥ ದುರಂತವನ್ನ ನಾವಿಲ್ಲಿ ನೋಡೋಕೆ ಸಾಧ್ಯ. ದೇವರನ್ನ ಕುತ್ಕೊಂಡು ಎಷ್ಟು ಬೇಕಾದ್ರೂ ಪೂಜೆ ಮಾಡ್ತೀವಿ, ಅಪ್ಪ ಅವನಿಗಂತೂ ತನ್ನ ಹಾಕಕ್ಕಾಗಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ಒಬ್ಬ ಕವಿಗಳು ಹೇಳ್ತಾರೆ, ನಿನ್ನ ಹಡೆದವರನ್ನ, ನಿನ್ನ ಎತ್ತ ತಾಯಿ ತಂದೆಯರನ್ನ ಮರಿಬೇಡ ಕಣಪ್ಪ ಅಂತ ಹೇಳ್ತಾರೆ. ಹಡೆದವರ ಮರಿಬೇಡ, ಗುರುವನ್ನು ತೊರಿಬೇಡ, ಎತ್ತವರ ಉಪಕಾರ ನೀನೆಂದು ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ಮರೆಯಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ಮರೆಯಬೇಡ. ಹಡೆದವರನ್ನು ದೇವರು ಎಂದು ತಿಳಿದರೆ ಬದುಕಿನ ಸುಖವಿದೆ ನೋಡ.
ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯ ಬ್ಯಾಡ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯಲು ಬ್ಯಾಡ ಕಲ್ಲಿನ ದೇವರ ನಂಬುವ ನೀನು ಎತ್ತವರೆದೆಯರು ಕಲ್ಲನ್ನ ಬ್ಯಾಡ ಏನೆಲ್ಲ ಮರೆತರು ತಮ್ಮ ನಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ನಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರಿವರು ಒಡಲಿನಲ್ಲಿ ಒತ್ತು ನಿನ್ನ ಚಂದದಿಂದ ರೂಪಿಸಿದವರು ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರಿವರು ಒಡಲಿನಲ್ಲಿ ಒತ್ತು ನಿನ್ನ ಚಂದದಿಂದ ರೂಪಿಸಿದವರು ನವಮಾಸಗಳು ರಕ್ಷಣೆ ಮಾಡಿ ನೋವನ್ನು ತಿಂದು ಹಡೆದವರಿವರು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ತಮ್ಮ ರಕ್ತದನಿಯನ್ನು ಬಸಿದು ನಿನಗೆ ಜೀವ ತುಂಬಿದರವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರು ತುಂಬಿ ಬದುಕಿಸಿದವರು ತಮ್ಮ ರಕ್ತದನಿಯನ್ನು ಬಸಿದು ನಿನಗೆ ಜೀವ ತುಂಬಿದರವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರು ತುಂಬಿ ಬದುಕಿಸಿದವರು ಅಮ್ಮನ ನನ್ನೇ ಉಳಿಸಿದವರು ಅಮೃತವನ್ನೇ ಉಳಿಸಿದರವರು ವಿಷವನ್ನು ಅವರಿಗೆ ಕುಡಿಸಲು ಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಎತ್ತವರ ಪಾದಕ್ಕೆ ಕೋಟಿ ಕೋಟಿ ಹಣವನ್ನು ಗಳಿಸಿ ಕೋಟಿ ಹಣವ ಗಳಿಸಲುಬಹುದು ಮಹಡಿ ಮನೆಯ ಕಟ್ಟಲುಬಹುದು ತಂದೆ ತಾಯಿ ಅನ್ನದ ಸಿರಿಯ ಬಯಸಿದಾಗ ದೊರಕುವುದೇನೋ
ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು, ತಂದೆ ತಾಯಿ ಅನ್ನುವ ಸಿರಿ ಬಯಸಿದಾಗ ದೊರಕುವುದೇನು, ಅಡೆದವರನ್ನು ನಗುತ್ತಿರಲದುವೆ ನಿನ್ನ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ ಅಡೆದವರ ನೀ ಮರಿಬೇಡ, ಏನೆಲ್ಲ ಮರೆತರು ತಮ್ಮ ಅಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಎತ್ತವರಲ್ಲದೆ ಜಗತ್ತಿನಲ್ಲಿ ಅತ್ಯಂತ ಪ್ರಭಾವ ದೇವರುಗಳನ್ನು ನಾವು ಕಾಣಲಿಕ್ಕಾಗುವುದಿಲ್ಲ. ತನ್ನ ರಕ್ತದ ಹನಿ ಹನಿಯನ್ನು ನಮಗೆ ನೀಡಿದಂಥವರು ತಾಯಿ, ಬೆವರಿನ ಹನಿ ಹನಿಯನ್ನು ನಮಗೆ ಶಕ್ತಿ ಮಾಡಿಕೊಟ್ಟವನು ನನ್ನ ತಂದೆ. ಅವರೇ ದೇವರು, ಅವರನ್ನ ಪ್ರೀತಿಯಿಂದ ಸಾಕೋಣ. ಸಾವಿರಾರು ದೇವರುಗಳನ್ನ ಪೂಜೆ ಮಾಡದೇನೆ ಇರ್ರಿ, ಆದ್ರೆ ಅಪ್ಪ ಅವನ ಕಡೆಗಳಿಗೆನಲ್ಲಿ ಯಾವತ್ತೂ ಕಣ್ಣೀರು ಹಾಕಿಸ್ಬೇಡಿ. ಅದೇ ನಮ್ಮ ಈ ಒಂದು ಆಶಯ.